ಶ್ರೋತೃಗಳಿಗೆ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ಜಟಾಯುವಿಗೆ ಸಂಸ್ಕಾರವನ್ನು ರಾಮ ಮಾಡಿದ್ದನ್ನು ಕೇಳಿದ್ವಿ. ಉಳಿದ ಅರಣ್ಯ ಭಾಗವನ್ನು ನಾವು ಇಂದು ಅನುಭವಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಯಸ್ಯದ್ವಿರದವಕ್ತ್ರಾದ್ಯಾಃ ಪಾರಿಷದ್ಯಾ ಪರಿಶ್ರತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇನಂ ತಮಾಶ್ರಯೇ. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠ ವಾತಾತ್ಮಜಂ ವಾನರಯೂತಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹಿಂದೆ ಜಟಾಯು ರಾವಣನಿಗೆ ಬುದ್ಧಿವಾದ ಹೇಳ್ತಾನೆ. ಅಪ್ಪ, ನೀನು ತಕ್ಷಣ ಬಿಟ್ಟುಬಿಡು. ರಾಮ ದಶರಥಾತ್ಮಜ, ಅವನು ಭರತಖಂಡದ ರಾಜ. ಅವನು ರಾಜನ ಹೆಂಡತಿಯನ್ನು ಅಪಹರಣ ಮಾಡೋದು ತಪ್ಪು, ನೀನು ಮಾಡಬೇಡ ಅಂತ ಹೇಳಿ ತಿಳುವಳಿಕೆಯನ್ನು ಹೇಳ್ತಾನೆ ಅವನಿಗೆ. ಆಮೇಲೆ ನೋಡಪ್ಪ, ಅವನ ಹೆಂಡತಿಯನ್ನು ನೀನು ಕದಿಯೋದು ಅಂದರೆ ಒಳಗೆ ಬಟ್ಟೆಯಲ್ಲಿ ನೀನು ಸರ್ಪವನ್ನು ಇಟ್ಕೊಂಡಂಗೆ. ನಿನ್ನ ಕೊರಳಿಗೆ ಹಗ್ಗ ಸಿಕ್ಕಾಕೊಂಡಿದೆ, ಅದು ನಿನಗೆ ಕಾಣಿಸ್ತಾ ಇಲ್ಲ. ಮನುಷ್ಯನಾದವನು ಜೀರ್ಣಶಕ್ತಿ ಎಷ್ಟಿದೆಯೋ ಅಷ್ಟನ್ನೇ ತಾನು ತಿನ್ನಬೇಕೇ ಹೊರತು ಅದಕ್ಕಿಂತ ಜಾಸ್ತಿ ತಿನ್ನಕ್ಕೆ ಹೋಗಬಾರ್ದು. ಅಜೀರ್ಣವಾಗತ್ತೆ, ಕೆಲವು ಸತಿ ಪ್ರಾಣನೂ ಹೋಗುತ್ತೆ ಅಂತ ಹೇಳ್ತಾನೆ. ಯಾವುದು ಅಧರ್ಮವೋ ಕ್ಲೇಶವೋ ಪಾಪವೋ ಅಂತಹ ಕೆಲಸವನ್ನು ಮಾಡಬಾರ್ದಪ್ಪ. ನಾನು ಪಕ್ಷಿಗಳ ರಾಜನಾಗಿ 60,000 ವರ್ಷ ಈ ವನವನ್ನು ಕಾಯ್ದಿದ್ದೇನೆ. ಇಂತಹ ದುಷ್ಕರ್ಮಗಳನ್ನು ಮಾಡುವವರನ್ನ ನಾನು ಖಂಡಿತ ಸಹಿಸೋದಿಲ್ಲ. ಅವನು ಪಕ್ಷಿಗಳ ರಾಜ. ಖಂಡಿತ ನೀನು ನನ್ನಿಂದ ಸುಲಭವಾಗಿ ಆ ಕಡೆ ಹೋಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಷ್ಟೊಂದು ಹೇಳ್ತಾನೆ. ಈ ಆಸೆಯನ್ನು ಬಿಟ್ಟುಬಿಡು, ಹೋಗು ಅಂದರೆ ಏನಂದರೂ ಕೇಳೋದಿಲ್ಲ. ಸೀತಾಮಾತೆಯನ್ನು ಬಲವಂತವಾಗಿ ಎಳ್ಕೊಂಡು ಹೊರಟಾಗ ಜೋರಾದ ಯುದ್ಧವಾಗ್ತದೆ. ಆ ಯುದ್ಧದಲ್ಲಿ ಜಟಾಯು ರಥವನ್ನು ಮುರಿದು ಹಾಕ್ತಾನೆ. ಜೋರಾಗಿ ಕೊಕ್ಕಿನಿಂದ ಕುಕ್ಕುತ್ತಾನೆ. ಆವಾಗ ಅವನು 10 ತಲೆ ಮತ್ತು 20 ಬಾಹುಗಳನ್ನು, ಅಂದರೆ ರಾವಣನಿಗೆ ಎಂತಹ ಒಂದು ವಯಸ್ಸಾದರೂ ಕೂಡ ಜಟಾಯು ಯಾವ ರೀತಿಯ ಒಂದು ಪೈಪೋಟಿಯನ್ನು ಕೊಡ್ತಾನೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಕ್ಷಣಿಕವಾಗಿ ಅವನಿಗೆ ಅಪಜಯವೇ ಆಗ್ತದೆ. ಆಮೇಲೆ ತಾನು ತನ್ನ ಸಂಪೂರ್ಣ ಬಲವನ್ನು ಪ್ರಯೋಗ ಮಾಡಿ ಜಟಾಯುವಿನ 2 ರೆಕ್ಕೆಗಳನ್ನು ಕತ್ತರಿಸ್ತಾನೆ. ಅಲ್ಲಿ ಬೀಳ್ತಾನೆ. ರಾಮ ಬಂದಾಗ ಜಟಾಯು ತನ್ನ ನಡೆದ ಕಥೆಯನ್ನೆಲ್ಲ ವೃತ್ತಾಂತವನ್ನೆಲ್ಲ ಹೇಳಿ ಪ್ರಾಣ ಬಿಡ್ತಾನೆ. ರಾಮ ಸ್ವಯಂ ಅವನಿಗೆ ದಹನ ಸಂಸ್ಕಾರವನ್ನು ಮಾಡ್ತಾನೆ. ತರ್ಪಣವನ್ನು ಬಿಡ್ತಾನೆ. ತರ್ಪಣವನ್ನು ಬಿಟ್ಟು ನೀನು ನನ್ನ ಲೋಕಕ್ಕೆ, ಯಾವ ಲೋಕಕ್ಕೆ ಅಗ್ನಿಗೆ ಆಹುತಿಯನ್ನು ಕೊಟ್ಟು ಯಜ್ಞವನ್ನು ಮಾಡತಕ್ಕಂತಹವರು, ವೀರರಾಗಿ ಮರಣ ಹೊಂದಿದವರು ಮತ್ತು ಭಗವದ್ಭಕ್ತರುಗಳು, ಋಷಿಮುನಿಗಳು ಯಾವ ಲೋಕಕ್ಕೆ ಹೋಗ್ತಾರೋ ಆ ನನ್ನ ಮೋಕ್ಷ ಲೋಕಕ್ಕೆ ನೀನು ಹೋಗು ಅಂತ ಹೇಳಿ ಅವನಿಗೆ ಆಶೀರ್ವಚನವನ್ನು ಮಾಡಿ ರಾಮ ಹತ್ತುಕೊಂಡು ಅಲ್ಲಿಂದ ಬರ್ತಾನೆ. ಬಹಳ ವಿಲಾಪವನ್ನು ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ನನಗೆ ಯಾಕೋ ಸೀತೆ ಬದುಕಿರುವುದೇ ಅನುಮಾನ ಅಂತ ಹೇಳಿ ರಾಮ ಅಳ್ತಾನೆ. ಲಕ್ಷ್ಮಣ ಅವನಿಗೆ ಸಮಾಧಾನವನ್ನು ಪಡಿಸ್ತಾನೆ. ಅಣ್ಣ, ಈ ಥರ ಎಲ್ಲ ಅಪಶಕನಗಳು ಆಗೋದು ನಿಜ, ಆದರೆ ಇದಕ್ಕೆ ನೀನು ವಿಲಾಪ ಮಾಡಿ ಕೂರೋದು ಸರಿಯಲ್ಲ. ನಿನ್ನಂಥವನಿಗೆ ಇದು ಶ್ರೇಯಸ್ಕರವಲ್ಲ. ಧೈರ್ಯವನ್ನು ತಗೋ, ಖಂಡಿತ ಅತ್ತಿಗೆ ಸಿಗ್ತಾರೆ ಅಂತ ಹೇಳಿ ಅವನ್ನ ಕರ್ಕೊಂಡು ಮುಂದೆ ಬರ್ತಾರೆ. ಮುಂದೆ ಬಂದರೆ ಒಬ್ಬ ದೊಡ್ಡ ರಾಕ್ಷಸ. ಇಡೀ ಶರೀರವೇ ಹೊಟ್ಟೆಯ ಮಧ್ಯದಲ್ಲಿ ಬಾಯಿ, ಉದ್ದವಾದ ತೋಳುಗಳು, ಆ ಶರೀರಕ್ಕಿಂತ 10-20 ಮಾರು ದೊಡ್ಡದು ಅಂತಹ ಕೈಗಳು, ಬಾಹುಗಳು, ತೋಳುಗಳಿರ್ತಕ್ಕಂತಹ ರಾಕ್ಷಸ ಲಕ್ಷ್ಮಣನ ಹಿಡ್ಕೊಂಡು, ರಾಮನನ್ನು ಕೈಲಿ ಹಿಡ್ಕೊಂಡು ಜೋರಾಗಿ ಓಡಿ ಹೋಗ್ತಾ ಇರ್ತಾನೆ. ಹೋಗ್ತಾ ಇರಬೇಕಾದ್ರೆ ಅವನು, ನೀವು ಈ ಕಾಡಿನಲ್ಲಿ ಯಾಕೆ ಬಂದಿದ್ದೀರಿ, ಏನು ಅಂತ ಕೇಳ್ತಾನೆ. ಅವನು ಏನು ಕೇಳಿದರೂ ಇಲ್ಲ, ನಾನು ನಿನ್ನ ತಮ್ಮನನ್ನು ತಿಂದು ಹೋಗ್ತೇನೆ, ನಾವು ಈ ಥರ ಸೀತೆಯನ್ನು ಹುಡುಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿದರೂ ಕೂಡ ನಾನು ಲಕ್ಷ್ಮಣನನ್ನು ತಿಂತೇನೆ, ನೀನು ಆಹಾರವಾಗಿ ನೀನು
ಲಕ್ಷ್ಮಣನೇ ಹೇಳ್ತಾನೆ ಸ್ವಯಂ, ಅಣ್ಣ ನಾನು ಅವನಿಗೆ ಆಹಾರವಾದರೂ ಪರವಾಗಿಲ್ಲ, ನೀನು ಅತ್ತಿಗೆ ನೋಡಿಕೊಂಡು ಹೋಗು ಅಂತ. ಆದರೆ ರಾಮ ಹೇಳ್ತಾನೆ ತಕ್ಷಣ ಅವನ ತೋಳುಗಳನ್ನು ಕತ್ತರಿಸು ಅಂತ ಹೇಳಿ ಅವನ ತೋಳುಗಳನ್ನು ಕತ್ತರಿಸ್ತಾರೆ. ಅವನು ಪ್ರಾಣ ಬಿಡೋದಕ್ಕೆ ಮೊದಲು ಹೇಳ್ತಾನೆ, ಅಪ್ಪ ರಾಮಲಕ್ಷ್ಮಣರು ನೀವು ನನಗೆ ಮೋಕ್ಷ ಸಿಗತ್ತೆ, ನನ್ನನ್ನು ಒಂದು ದೊಡ್ಡ ಹಳ್ಳದಲ್ಲಿ ಹಾಕಿ ನನಗೆ ಸಂಸ್ಕಾರವನ್ನು ಮಾಡಿ ಅಂತ ಹೇಳಿ ಅವನ್ನ ಹಳ್ಳದಲ್ಲಿ ಹಾಕಿ ಸಂಸ್ಕಾರ ಮಾಡಿದಾಗ, ನಾನು ನಿನ್ನ ಹೆಂಡತಿ ಸೀತೆಯನ್ನು ಯಾರು ಅಪಹರಿಸಿದರು ಅನ್ನೋ ವಿಚಾರ ನನಗೆ ಅಷ್ಟು, ರಾವಣನ ಬಗ್ಗೆ ನಮಗೆ ಯಾವ ವಿಚಾರವೂ ಗೊತ್ತಿಲ್ಲ, ಆದರೆ ಅವನ ವಿಚಾರವಾಗಿ ಒಂದು ಸೂಚನೆಯನ್ನು ನಾನು ನಿನಗೆ ಕೊಡ್ತೇನೆ, ನನಗೆ ಸಂಸ್ಕಾರವನ್ನು ಮಾಡು ಅಂತ ಹೇಳಿದಾಗ ಅವನಿಗೆ ಸಂಸ್ಕಾರವನ್ನು ಮಾಡಿದಾಗ ಅಲ್ಲಿಂದ ದೇವತಾ ರೂಪವಾಗಿ ಒಬ್ಬ ಮನುಷ್ಯ ಪ್ರತ್ಯಕ್ಷನಾಗಿ ಅವನು ಹೇಳ್ತಾನೆ, ನೋಡಪ್ಪ ಯಾವ ಮನುಷ್ಯ ದುರ್ದಶೆಗೆ ಒಳಗಾಗಿರ್ತಾನೋ ಅವನಿಗೆ ಇನ್ನೊಬ್ಬ ದುರ್ದಶೆಗೆ ಒಳಗಾದಂತಹ ಮನುಷ್ಯನೇ ದಾರಿಯನ್ನು ತೋರಿಸ್ತಾನೆ, ಸಹಾಯ ಮಾಡಬಲ್ಲ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಋಷ್ಯಮೂಕ ಪರ್ವತ ಅಂತ ಇದೆ. ಆ ಪರ್ವತದಲ್ಲಿ ಸುಗ್ರೀವ ಅನ್ನತಕ್ಕಂಥ ವಾನರ ತನ್ನ ಸಹಚರರೊಂದಿಗೆ ಅಲ್ಲಿ ಇದ್ದಾನೆ. ಅವನನ್ನು ಅವನ ಅಣ್ಣ ವಾಲಿ ದೇಶಭ್ರಷ್ಟನನ್ನಾಗಿ ಓಡಿಸಿರ್ತಾನೆ. ಹಾಗಾಗಿ ಅವನು ಋಷ್ಯಮೂಕ ಪರ್ವತ ಹತ್ರ ಇರ್ತಾನೆ. ಅವನು ತನ್ನ ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ. ಅವನ ಹೆಂಡತಿಯನ್ನು ವಾಲಿ ಅಲ್ಲೇ ತಾನು ಇಟ್ಟುಕೊಂಡಿರ್ತಾನೆ. ಅವನಿಂದ ನಿನಗೆ ಸಹಾಯ ಆಗ್ತದೆ, ನೀನು ಹೋಗು ಅಂತ ಹೇಳಿದಾಗ ಇಲ್ಲಿಂದ ಸ್ವಲ್ಪ ದೂರ ಹೋದರೆ ಶಬರಿಯ ಆಶ್ರಮ ಸಿಗ್ತದೆ ಅಂತ ಹೇಳ್ತಾರೆ. ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಬಂದರೆ ಮತಂಗ ಮುನಿಗಳ ಆಶ್ರಮ ಇರ್ತದೆ. ಅಲ್ಲಿ ಶಬರಿ ತಾನು ರಾಮನಿಗಾಗಿ ಕಾಯ್ತಾ ಇರ್ತಾಳೆ. ಕಾರಣ ಇಷ್ಟೇ, ಮತಂಗ ಮುನಿಗಳು ಅವರ ಎಲ್ಲ ಋಷಿಮುನಿಗಳ ಜೊತೆಯಲ್ಲಿ ಮೋಕ್ಷ ಲೋಕಕ್ಕೆ ಹೊರಟು ಹೋಗ್ತಾರೆ. ಹೋಗುವಾಗ ಅವರ ಸೇವೆಯನ್ನು ಮಾಡಿದಂತಹ ಶಬರಿ ಸ್ವಾಮಿಗಳನ್ನು ಗುರುಗಳನ್ನು ನನ್ನನ್ನು ಕೂಡ ನೀವು ಕರ್ಕೊಂಡು ಹೋಗಿ ಅಂತ ಹೇಳಿ ಬೇಡ್ತಾಳೆ. ಬೇಡಿದಾಗ ಮುನಿಗಳು ಹೇಳ್ತಾರಂತೆ, ಅಮ್ಮ ರಾಮಲಕ್ಷ್ಮಣರು ಇದೇ ದಾರಿಯಲ್ಲಿ ಬರ್ತಾರೆ, ಅವರಿಗೆ ನೀನು ಸತ್ಕಾರವನ್ನು ಮಾಡಿ ಅಲ್ಲಿಂದ ಮುಂದಕ್ಕೆ ನೀನು ಮೋಕ್ಷಲೋಕಕ್ಕೆ ಬಾ ಅಂತ ಹೇಳಿರ್ತಾರೆ. ಅವಳು ಕೂಡ ರಾಮ ಬರ್ತಾನೆ ಅಂತ ಹೇಳಿ ಹಣ್ಣುಗಳನ್ನು ಆರಿಸಿ ಸಿಹಿಯಾದ ಹಣ್ಣುಗಳನ್ನೆಲ್ಲ ಒಟ್ಟು ಮಾಡಿ ಹುಳಿಯಾದದ್ದನ್ನೆಲ್ಲ ಅಂದರೆ ರುಚಿ ನೋಡಿದಾಳೆ ಅನ್ನೋ ರೀತಿಯಲ್ಲಿಯೂ ಕೂಡ ತುಳಸಿ ರಾಮಾಯಣದಲ್ಲಿ ಹೇಳಿದೆ. ಹಣ್ಣುಗಳನ್ನು ಶೇಖರಿಸಿ ಇಡ್ತಾಳೆ. ರಾಮ ಅಲ್ಲಿ ಬರ್ತಾನೆ. ರಾಮ ಬಂದಾಗ ಶಬರಿ ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡ್ತಾಳೆ. ನಮಸ್ಕಾರವನ್ನು ಮಾಡಿ ಅರ್ಘ್ಯ ಪಾದ್ಯ ಆಚಮನೀಯಗಳನ್ನೆಲ್ಲ ಕೊಡ್ತಾಳಂತೆ. ತೌ ದೃಷ್ಟ್ವಾತು ತವ ಸಿದ್ಧ ಸಮುತ್ತಾಯ ಕೃತಾಂಜಲಿ ಪಾದೌ ಜಗ್ರಾಹ ರಾಮಸ್ಯ ಲಕ್ಷ್ಮಣಸ್ಯ ಚ ಧೀಮತ. ಆ ರಾಮ ಮತ್ತು ಲಕ್ಷ್ಮಣರಿಗೆ ನಮಸ್ಕಾರವನ್ನು ಮಾಡಿ ಅರ್ಘ್ಯಪಾದ್ಯಗಳನ್ನು ಕೊಡ್ತಾಳೆ. ಕೊಟ್ಟಾಗ ರಾಮ ಅವಳನ್ನು ಪ್ರಶ್ನೆ ಕೇಳ್ತಾನಂತೆ. ನೋಡಿ ಎಷ್ಟು ಸುಂದರವಾಗಿ ನಮ್ಮ ಮನೆಗಳಿಗೆ ಬಂದವರನ್ನು ಯಾವ ರೀತಿ ಪ್ರಶ್ನೆ ಮಾಡಬೇಕು ಅಂದರೆ ರಿಲೇಟೆಡ್ ಟು ವಾಟ್ ದೇ ವರ್ಕ್, ಅವರ ಕೆಲಸಗಳ ಸಂಬಂಧ ನಾವು ಪ್ರಶ್ನೆಗಳನ್ನು ಕೇಳಬೇಕೇ ಹೊರತು ಅನಗತ್ಯವಾದದ್ದಂದರೆ ಬರೀ ವಾರ್ತಾಲಾಭ ಅಷ್ಟೇ ಆಗತ್ತೆ ಹೊರತು ಅದರಲ್ಲಿ ಹಿಂದೆ ವಾಲ್ಮೀಕಿಗಳು ನಾರದರು ಬಂದಾಗ ಪ್ರಶ್ನೆ ಕೇಳಿದರು, ಕುಶಲವೇ ಸೌಖ್ಯವೇ ಇಡೀ ದಿವಸ ನಡೆಯಲಿಲ್ಲ. ವಾಲ್ಮೀಕಿಗಳಿಗೆ ಏನು ಬೇಕಾಗಿತ್ತು? ರಾಮನ ಗುಣಗಳನ್ನು ತಿಳಿಬೇಕಾಗಿತ್ತು. ಕೋನಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಅಂತ ಹೇಳಿ 16 ಗುಣಗಳನ್ನು ಕೂಡ ಅವರು ಕೇಳಿದರು. ಇಲ್ಲಿ ಶಬರಿ ಹತ್ರ ರಾಮ ಬರ್ತಾನೆ. ರಾಮ ಬಂದಾಗ ಏನು ಹೇಳ್ತಾನೆ? ರಾಮ ಶಬರಿಯಲ್ಲಿ ಪ್ರಶ್ನೆ ಕೇಳ್ತಾನಂತೆ. ಕಚ್ಚಿತ್ತೆ ನಿರ್ಜಿತ ವಿಘ್ನ ಕಚ್ಚಿತ್ತೆ ವರ್ಧತೆ ತಪಃ ಕಚ್ಚಿತ್ತೆ ನಿಯತಃ ಕೋಪ ಆಹಾರಶ್ಚ ತಪೋದನಾಃ ಕಚ್ಚಿತ್ತೆ ನಿಯಮಾಃ ಪ್ರಾಪ್ತ ಕಚ್ಚಿತ್ತೆ ಮನಸಸ್ಸುಖಂ ಕಚ್ಚಿತ್ತೆ ಗುರು ಶುಶ್ರೂಷಾ ಸಫಲ ಚಾರುಭಾಷಿಣಿ. ಎಲೈ ಚಾರುಭಾಷಿಣಿ, ಸುಮಧುರವಾಗಿ ಮಾತನಾಡತಕ್ಕಂತಹ ಶಬರಿಯೇ, ನಿನ್ನ ಎಲ್ಲ ಕೆಲಸಗಳು, ಕಾರ್ಯಗಳು, ಕೋಪಗಳು, ಆಹಾರಗಳು ಪ್ರತಿಯೊಂದು ಸಫಲವಾಯಿತೆ. ನೀನು ಮಾಡಿರತಕ್ಕಂತಹ ತಪಸ್ಸು ಫಲಿಸಿತೆ. ನೀನು ಮಾಡಿರತಕ್ಕಂತಹ ಗುರು ಶುಶ್ರೂಷೆಗೆ ಫಲ ಸಿಕ್ಕಿತೆ. ನೀನು ಕೋಪವನ್ನು ನಿಗ್ರಹ ಮಾಡಿದ್ದೀಯಾ.
ಆಹಾರವನ್ನು ನಿಗ್ರಹ ಮಾಡಿದ್ದೀಯಾ? ಇದೆಲ್ಲ ಪ್ರಶ್ನೆಗಳನ್ನು ಕೂಡ ರಾಮ ಕೇಳ್ತಾನಂತೆ. ಸಫಲವಾಯಿತಾ ಅಂದರೆ ಆವಾಗ ಅವಳು ಹೇಳ್ತಾಳೆ, ಶಬರಿ ಆಗ ರಾಮನಿಗೆ ಉತ್ತರ ಕೊಡ್ತಾಳಂತೆ, ಏನಪ್ಪ ಎಲ್ಲ ಸಫಲವಾಯಿತೆ, ನೀನು ಕೋಪವನ್ನು ಸಿದ್ಧಿಸಿದೆಯಾ, ಗೋಪವನ್ನು ಗೆದ್ದಿದೆಯಾ, ಆಹಾರವನ್ನು ಗೆದ್ದಿಯಾ, ನಿನ್ನ ಗುರುವನ್ನು ಸೇವನೆ ಮಾಡಿದ್ದು ಸಫಲವಾಯಿತೆ ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಶಬರಿ ಎಷ್ಟು ಅದ್ಭುತವಾಗಿ ಉತ್ತರ ಕೊಡ್ತಾಳೆ ನೋಡಿ. ಅದ್ಯ ಪ್ರಾಪ್ತ ತಪಸ್ಸಿದ್ಧಿ ಸ್ತವ ಸಂದರ್ಶನಾನ್ಮಯ ಅದ್ಯ ಮೇ ಸಫಲಂ ಜನ್ಮ ಗುರುವಶ್ಚ ಸಪೂಜಿತ. ನಾನು ಗುರುಪೂಜೆಯನ್ನು ಮಾಡಿದ ಫಲ ಇವತ್ತು ಸಿಕ್ಕಿದೆ. ನಿನ್ನನ್ನು ದರ್ಶನ ಮಾಡಿ ನಿನ್ನ ಕಾಲಿಗೆ ಎರಗಿದ ಮೇಲೆ ನನ್ನ ಎಲ್ಲವೂ ಕೂಡ ಸಿದ್ಧಿಯಾಯಿತು, ನನ್ನ ತಪಸ್ಸಿದ್ಧಿಯಾಯಿತು, ನನ್ನ ಗುರುವಿನ ಶುಶ್ರೂಷೆಯನ್ನು ಮಾಡಿದ್ದೇನೆ, ಅದರ ಫಲ ಕೂಡ ಸಿದ್ಧಿಯಾಯಿತು ಭಗವಂತ ಅಂತ ಹೇಳಿ ಅವರಿಗೆ ಶುಶ್ರೂಷೆಯನ್ನು ಮಾಡಿ ಅವರು ಬಂದ ವಿಚಾರಗಳನ್ನು ಕೇಳ್ತಾಳೆ. ಕೇಳಿದರೆ ಈ ಥರ ಸೀತೆಯನ್ನು ಹುಡುಕೊಂಡು ಹೊರಡ್ತಾ ಇದ್ದೀವಿ, ಋಷ್ಯಮೂಕ ಪರ್ವತದ ಕಡೆಗೆ ನಮ್ಮ ಪ್ರಯಾಣ ಅಂತ ಹೇಳಿದಾಗ ಆವಾಗ ಅವಳು ಹೇಳ್ತಾಳೆ, ನಿಮಗೆ ನಾನು ಮಾಡಬೇಕಾದಂತಹ ಎಲ್ಲ ಶುಶ್ರೂಷೆಯು ಮುಗಿದಿದ್ದರೆ ನಮ್ಮ ಗುರುಗಳು ಹೋದ ಹಾದಿಯಲ್ಲಿ ನಾನು ಮೋಕ್ಷಕ್ಕೆ ಹೋಗಬೇಕು, ಅಪ್ಪಣೆ ಕೊಡಿ ಅಂತ ಹೇಳಿ ರಾಮನ ಅಪ್ಪಣೆಯನ್ನು ಪಡೆದು ತಾನೇ ಒಟ್ಟು ಮಾಡಿದಂತಹ ಅಗ್ನಿಯಲ್ಲಿ ಅವಳೇ ಬಿದ್ದು ಸಂಸ್ಕಾರವನ್ನು ಮಾಡಿಕೊಳ್ತಾಳಂತೆ. ಗಮನಿಸಬೇಕು, ರಾಮನ ಉದಾತ್ತವಾದಂಥ ಗುಣ, ಅವಳಿಗೂ ಕೂಡ ಸಂಸ್ಕಾರವನ್ನು ಮಾಡ್ತಾನೆ. ಎಲ್ಲರಿಗೂ ಕೂಡ ಗುಹ ಬೇಡರವನು, ಗುಹ ಅವನನ್ನು ಬಾಚಿ ತಬ್ಬಿಕೊಂಡ. ಒಬ್ಬ ಪಕ್ಷಿ ಜಟಾಯು ಅವನಿಗೆ ಮೋಕ್ಷಕ್ಕೆ ಕಳಿಸಿದ, ವಿರಾಧನಿಗೆ, ಕದಂಬನಿಗೆ, ಎಲ್ಲರಿಗೂ ಕೂಡ ಪಶು ಪಕ್ಷಿಗಳಿಗೂ ಕೂಡ ಆ ಒಂದು ತನ್ನ ಹೃದಯವನ್ನು ಭಗವಂತ ಎಲ್ಲರಿಗೂ ಕೊಡ್ತಾನೆ. ಗುಹನ ಮನೆಯಲ್ಲಿ ನಾನು ಅರಣ್ಯದಲ್ಲಿ ವಾಸ ಮಾಡಬೇಕು ಅಂತ ಅಲ್ಲಿ ಊಟ ಮಾಡಿರೋದಿಲ್ಲ, ಆದರೆ ಇಲ್ಲಿ ಶಬರಿಯ ಮನೆಯಲ್ಲಿ ಅವಳು ಕೊಟ್ಟಂಥ ಹಣ್ಣನ್ನು ಕೂಡ ಸ್ವೀಕಾರ ಮಾಡ್ತಾನೆ. ಅಂತಹ ರಾಮ ಇವಳಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗಲಿ ಅಂತ ಹೇಳಿ ಅವನ ಶರಣಾಗತಿ ಮಂತ್ರ ಇದೆಯಲ್ಲ, ಅದು ಅತ್ಯದ್ಭುತವಾದದ್ದು. ನಾವು ಜೀವನದಲ್ಲಿ ಯಾವತ್ತು ಮರೆಯಲೇ ಕೂಡದು. ಸಹೃದೇವ ಪ್ರಪನ್ನಾಯ ತವಾಸ್ಮೀತಿ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ವ್ರತಂ ಮಮ. ರಾಮನ ವ್ರತ, ಅವನನ್ನು ಯಾರು ನಾನು ನಿನ್ನವನು, ನನ್ನನ್ನು ಸಲಹಪ್ಪ ಅಂತ ಹೇಳಿ ಒಂದು ಮಾತು ಹೇಳಿಬಿಟ್ರೆ ಸಾಕು, ಅವರನ್ನು ಕಾಪಾಡುವುದೇ ಅವರ ಅಭ್ಯುದಯವೇ ಅವನ ಕೆಲಸವಾಗಿರುತ್ತೆ. ಅದು ಅವನ ವ್ರತವಂತೆ. ಇದು ಹಿಂದೆ ಕೂಡ ನಾನು ಹೇಳಿದ್ದೆ. ಹಾಗಾಗಿ ಶಬರಿಗೂ ಕೂಡ ಮೋಕ್ಷವನ್ನು ಒದಗಿಸಿಕೊಟ್ಟು ಅಲ್ಲಿಂದ ಮುಂದಕ್ಕೆ ಋಷ್ಯಮೂಕ ಪರ್ವತದ ಕಡೆಗೆ ತಾನು ಪ್ರಯಾಣ ಬೆಳೆಸ್ತಾನೆ. ಇಲ್ಲಿಗೆ ಅರಣ್ಯ ಪರ್ವದ ಭಾಗ ಮುಗೀತದೆ. ಮುಂದೆ ಕಿಷ್ಕಿಂಧ ಕಾಂಡವಾಗ್ತದೆ. ಮುಂದೆ ಪ್ರಯಾಣ ಮಾಡ್ತಾ ಇರ್ತಾರೆ. ಬಹಳ ಸೌಂದರ್ಯವಿರತಕ್ಕಂಥವರು, ಆಜಾನುಬಾಹುಗಳು. ಬರ್ತಾ ಇರಬೇಕಾದ್ರೆ ಋಷ್ಯಮೂಕ ಪರ್ವತದ ಬಳಿಯಲ್ಲಿ ಬರಬೇಕಾದ್ರೆ ನಳನೀಳರು ಸುಗ್ರೀವನ ಗೂಢಚಾರರಾಗಿ ಹೋಗಿ ಹೇಳ್ತಾರೆ, ಅಪ್ಪ ಸುಗ್ರೀವ, ಯಾರೋ 2 ಜನ ಅಪರಿಮಿತ ಸೌಂದರ್ಯವಿರತಕ್ಕಂತಹ 2 ಮುನಿಕುಮಾರರು ಬರ್ತಾ ಇದ್ದಾರೆ. ಜಟಾಜೂಟರಾಗಿದ್ದಾರೆ, ವಲ್ಕಲ ವಸ್ತ್ರವನ್ನು ತೊಟ್ಟಿದ್ದಾರೆ, ಆದರೆ ಅಪರಿಮಿತವಾದಂತಹ ಶೌರ್ಯವಿದೆ ಅಂತ ಕಾಣುತ್ತೆ, ಆಜಾನುಬಾಹುಗಳಾಗಿದ್ದಾರೆ, ಈ ಕಡೆಗೆ ಬರ್ತಾ ಇದ್ದಾರೆ, ಬಹುಶಃ ವಾಲಿ ಕಳಿಸಿರ್ತಕ್ಕಂತಹ ಗೂಢಚಾರರು ಇರಬಹುದು ಅನ್ನತಕ್ಕಂತಹ ಒಂದು ಸಂದೇಶವನ್ನು ಕೊಡ್ತಾರೆ. ಆವಾಗ ವಾಲಿ ಹೇಳ್ತಾನೆ, ಏನಪ್ಪ ನೀನು ಹೇಳ್ತಾ ಇರೋದು? ಋಷಿಕುಮಾರರು ಅಂತೀಯ, ಮಹಾಶೂರರು ಅಂತೀಯ, ಎರಡೂ ಒಂದಕ್ಕೊಂದಕ್ಕೆ ತಾಳನೇ ಆಗೋದಿಲ್ವಲ್ಲ ಅಂತ. ನಿಜವಾಗಿಯೂ ಅದೇ ಥರ ಕಾಣಿಸ್ತಾರೆ ಅಂತ ಹೇಳಿದಾಗ ಅವರು ಹನುಮಂತನನ್ನು ಬ್ರಾಹ್ಮಣನ ವೇಷದಲ್ಲಿ ರಾಮ ಲಕ್ಷ್ಮಣರನ್ನು ಸಂಧಿಸಿ ಅವರು ಬಂದಿರುವ ಉದ್ದೇಶವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಕಳಿಸಿಕೊಡ್ತಾರೆ. ಮುಂದೆ ಹನುಮಂತನನ್ನು ಭೇಟಿ ಆಗ್ತಾನೆ. ಮೃದುವಾದ ಮಾತಿನಿಂದ ಹನುಮಂತ, ನೀವು ಯಾರು, ಏನು, ಎಲ್ಲಿಂದ ಬಂದ್ರಿ, ಏನು ವೃತ್ತಾಂತ ಅಂತ ಕೇಳಿದಾಗ ಆಗ ನಾನು ಸುಗ್ರೀವನನ್ನು ಹುಡುಕಿಕೊಂಡು ಹೋಗ್ತಾ ಇದ್ದೀವಿ, ನನಗೆ ಶಬರಿ ಹೇಳಿದ್ಲು, ವಾನರೇಂದ್ರೋ ಮಹಾವೀರ್ಯೋ ತೇಜೋವಾನ್ ಅಮಿತಪ್ರಭಃ ಸತ್ಯಸಂಧೋ ವಿನೀತಶ್ಚ ದ್ಯುತಿಮಾನ್ ಮತಿಮಾನ್ ಮಹಾನ್ ಅನ್ನತಕ್ಕಂತಹ ಈ
ಸತ್ಯಸಂಧನಾದವನು, ವಾನರೇಂದ್ರ, ವೀರ್ಯನು, ತೇಜಸ್ಸಿ ಉಳ್ಳವನು ಆದಂತಹ ಸುಗ್ರೀವ ಈ ಋಷ್ಯಮೂಕ ಪರ್ವತದಲ್ಲಿದ್ದಾನೆ. ಅಲ್ಲಿಗೆ ಹೋಗುವ ದಾರಿ ಬೇಕು ನಮಗೆ. ಸುಗ್ರೀವನನ್ನು ನಾವು ಭೇಟಿ ಮಾಡಬೇಕು ಅಂತ ಕೇಳಿದಾಗ, ಸುಗ್ರೀವನನ್ನು ಯಾಕೆ ಭೇಟಿ ಮಾಡಬೇಕು ಅಂತ ಹೇಳಿ ಅವನ ಭಾಷೆ ಹೇಗಿತ್ತು ಅಂದರೆ, ನಾ ಋಗ್ವೇದ ವಿದುಷಃ ನಾ ಯಜುರ್ವೇದ ಧಾರಿಣಃ ನಾ ಸಾಮವೇದ ವಿದುಷಿ. ಯಾರೂ ಕೂಡ ಎಲ್ಲ ಚತುರ್ವೇದಗಳನ್ನು ಓದಿದಂತಹ ಮನುಷ್ಯ ಕೂಡ ಇಷ್ಟು ಸುಂದರವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡಲಾರ. ಅಷ್ಟು ಸುಂದರವಾಗಿ ಹನುಮಂತ ಮಾತನಾಡ್ತಾನೆ ಅಂತ ರಾಮ ವರ್ಣನೆ ಮಾಡ್ತಾನೆ. ಇವನಿಗೆ ಕೋಪ ಬರ್ತದೆ. ಪ್ರಶ್ನೆ ಮೇಲೆ ಪ್ರಶ್ನೆ ಹನುಮಂತ ಕೇಳ್ತಾ ಇದ್ದರೆ ಲಕ್ಷ್ಮಣನಿಗೆ ಕೋಪ ಬರ್ತದೆ. ನೀನು ಯಾರು ಪರಿಚಯ ಮಾಡಿಕೊಡು, ಬ್ರಾಹ್ಮಣ ಬಾಲಕ ಇದೆಯಾ ಅಂತ ಅಂದರೆ, ನಿನಗೆ ಯಾರು ಬೇಕು ಅಂದರೆ, ಈ ಥರ ಸುಗ್ರೀವ ಮತ್ತು ಹನುಮಂತನನ್ನು ಹುಡುಕೊಂಡು ಹೋಗಿದ್ದೀನಿ. ನಾನು ಅಲ್ಲಿ ಒಬ್ಬ ಸುಗ್ರೀವನ ಶಿಷ್ಯ ಹನುಮಂತ ಅಂತ ಇದ್ದಾನೆ. ಆ ಹನುಮಂತನಿಂದ ನನಗೆ ಸಹಾಯ ಆಗ್ತದೆ ಅಂತ ಹೇಳಿದ್ದಾರೆ. ನಾನು ಸುಗ್ರೀವನನ್ನು ಸಂಧಿಸಬೇಕು ಅಂದರೆ, ಆವಾಗ ನೀವು ಯಾರು ಅಂತ ಕೇಳ್ತಾನೆ. ಆಗ ದಶರಥ ಪುತ್ರ ನಾನು ರಾಮ, ನನ್ನ ಹೆಂಡತಿಯನ್ನು ರಾಕ್ಷಸ ರಾವಣ ಕದ್ದೊಯ್ದ, ಎಲ್ಲಿಗೆ ಹೋಗಿದ್ದಾನೆ ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ. ನಿಮ್ಮಿಂದ ಸಹಾಯ ಸಿಗುತ್ತೆ ಅಂತ ಹೇಳಿದ್ರಿಂದ ನಿಮ್ಮ ಸಹಾಯವನ್ನು ಹುಡುಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ, ತಾನೇ ಹನುಮಂತ ಅಂತ ಹೇಳಿ ಅವನು ಪೂರ್ವ ಜನ್ಮವನ್ನು ನೆನಪಿಸಿಕೊಂಡು ರಾಮ ಜಪವನ್ನು ಮಾಡ್ತಾ ಇದ್ದಂತಹವನು ತಾನು ರಾಮನನ್ನು ನೆನಪಿಸಿಕೊಂಡು ತನ್ನ ಶರೀರ ಮತ್ತು ತನ್ನ ಶಕ್ತಿಯನ್ನು ತೋರಿಸ್ತಾನೆ. ಅಲ್ಲಿ ರಾಮ ಲಕ್ಷ್ಮಣರನ್ನು ತನ್ನ ಹೆಗಲ ಮೇಲೆ ಕೂರಿಸ್ಕೊಂಡು ಪ್ರಯಾಣ ಬೆಳೆಸಿ ಸುಗ್ರೀವ ಇದ್ದಲ್ಲಿಗೆ ಕರ್ಕೊಂಡು ಬರ್ತಾನೆ. ಸುಗ್ರೀವ ರಾಮನನ್ನು ಕೂರಿಸಿಕೊಳ್ತಾನೆ. ಲಕ್ಷ್ಮಣನಿಗೆ ಒಂದು ಮರದ ಟೊಂಗೆಯನ್ನು ಇಟ್ಟು ರಾಮನನ್ನು ಕೂತ್ಕೋ ಅಂತ ಹೇಳಿ ಪಕ್ಕದಲ್ಲಿ ಕೂರಿಸ್ಕೊಳ್ತಾನಂತೆ. ಎಂಥ ಚತುರನಾದಂತಹ ಹನುಮಂತ ಏನು ಮಾಡ್ತಾನೆ, ರಾಮನಿಗೆ ಒಂದು ಸಾಮಾನ್ಯ ಮರವನ್ನು ಇಟ್ಟರೆ ತಾನು ಒಂದು ಗಂಧದ ಟೊಂಗೆಯನ್ನು ತಗೊಂಬಂದು ಲಕ್ಷ್ಮಣನನ್ನು ಕೂರಿಸ್ತಾನೆ. ಅಂದರೆ ನನ್ನ ಸ್ವಾಮಿ ಮಾಡಿದ ತಪ್ಪನ್ನು ತಾನೇ ಸರಿ ಮಾಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಅಲ್ಲಿ ಲಕ್ಷ್ಮಣನನ್ನು ಕೂಡ ಕೂರಿಸ್ತಾನೆ. ಮಾತುಕತೆಗಳು ನಡೀತವೆ. ನಡೆದರೆ ಈ ಥರ ನಿನ್ನ ಸಹಾಯ ಬೇಕು ಅಂದಾಗ ವಾಲಿಯ ವೃತ್ತಾಂತವನ್ನು ಸುಗ್ರೀವನು ಅವನು ದೇಶಭ್ರಷ್ಟನಾದ ವೃತ್ತಾಂತವನ್ನು ಹೇಳ್ತಾನೆ. ರಾಮನಲ್ಲಿ ಹೇಳ್ತಾನೆ, ನಾನು ವಾಲಿ ಅನ್ನತಕ್ಕಂತಹ ಮಹಾಪರಾಕ್ರಮಿ, ಇಂದ್ರನ ಪುತ್ರ ಅವನು, ನಮ್ಮಣ್ಣ. ಅವನಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಎದುರುಗಡೆಯಲ್ಲಿ ಯಾರು ಬಂದು ಯುದ್ಧವಾಡಿದರೂ ಅವರಲ್ಲಿರ್ತಕ್ಕಂತಹ ಅರ್ಧ ಶಕ್ತಿ ಅವನಿಗೆ ಹೋಗಿಬಿಡ್ತದೆ. ಅವನು ರಾವಣನನ್ನು ಒಂದು ಕಾಲದಲ್ಲಿ ಬಾಲದಲ್ಲಿ ಸುತ್ತಿ ತಗೊಂಡು ಬಂದು ಅವನ ಮಗನಾದಂತಹ ಅಂಗದನ ತೊಟ್ಟಲಿಗೆ ಕಟ್ಟಿ ಆಟ ಆಡಕ್ಕೆ ಬಿಟ್ಟಿದ್ದಂತೆ. ಅಂತಹ ಪರಾಕ್ರಮಿ. 3 ಜನ ಮಹಾಪರಾಕ್ರಮಿಗಳು, ಒಬ್ಬ ವಾಲಿ, ಇನ್ನೊಬ್ಬ ರಾವಣ, ಇನ್ನೊಬ್ಬ ಸಹಸ್ರಬಾಹು, ಯಾರವನು ಕಾರ್ತಿವೀರ್ಯಾರ್ಜುನ. ಈ 3 ಜನ ಪರಾಕ್ರಮಿಗಳು ಸೇರಿದರೂ ಕೂಡ ಪರಾಕ್ರಮದಲ್ಲಿ ಮೀರಿಸಲಾಗದಂತಹವನು ಹನುಮಂತ. ಇದನ್ನು ಹೇಳ್ತಾರೆ. ಒಂದು ಸತಿ ರಾವಣ ಮಹಾಪರಾಕ್ರಮಿ, ಆ ಪರಾಕ್ರಮಿಯನ್ನು ಅವನು ನದಿಯಲ್ಲಿ, ನರ್ಮದಾ ನದಿಯಲ್ಲಿ ಜಲಕ್ರೀಡೆ ಆಡ್ತಾ ಇರಬೇಕಾದ್ರೆ ಅಡ್ಡಗಟ್ಟಿದರೆ ರಾವಣ ಇನ್ನೊಂದು ಕಡೆಯಲ್ಲಿ ಜಲಕ್ರೀಡೆ ಆಡ್ತಾ ಇರ್ತಾನೆ. ರಾವಣನ್ನೇ ಸೋಲಿಸ್ತಕ್ಕಂಥ ಶಕ್ತಿ ಕಾರ್ತಿವೀರ್ಯಾರ್ಜುನನಿಗಿತ್ತು. ವಾಲಿ ಇನ್ನೊಬ್ಬ, ಅವನು ಕೂಡ ಸಂಧ್ಯಾವಂದನ ಕಾಲದಲ್ಲಿ ರಾವಣ ಇವನನ್ನು ಚಾಷ್ಟೆ ಮಾಡಿ ಹಿಂದುಗಡೆಯಿಂದ, ಯಾಕೆಂದರೆ ಮುಂದುಗಡೆಯಿಂದ ಬಂದರೆ ಅವನ ಶಕ್ತಿಯಲ್ಲಿ ಅರ್ಧ ಇವನಿಗೆ ಹೋಗ್ಬಿಡ್ತದೆ ಅನ್ನೋದು ಗೊತ್ತಿರೋದ್ರಿಂದ ಹಿಂದಿಂದ ಬರ್ತಾನೆ. ಇವನು ಬಾಲಕ್ಕೆ ಬುದ್ಧಿ ಹೇಳಿ ಅವನನ್ನು ಸುತ್ತಿ ತಗೊಂಡು ಬಂದು ಅಂಗದನ ತೊಟ್ಟಲಿಗೆ ತಾನು ಆಟ ಆಡೋದಕ್ಕೆ ಬಿಟ್ಟಿರ್ತಾನಂತೆ. ಅಂತಹ ಪರಾಕ್ರಮಶಾಲಿ ವಾಲಿ. ಅವನ ತಮ್ಮ ನಾನು ಸುಗ್ರೀವ. ಹಿಂದೆ ಮಯಾಸುರ ಅಂತ ಹೇಳಿ ಒಬ್ಬ ರಾಕ್ಷಸ ಇದ್ದ. ಆ ರಾಕ್ಷಸ ಬಂದು ವಾಲಿಯನ್ನು ಕೆಣಕ್ತಾನೆ. ಯಾರೇ ಕೆಣಕಿದರೂ ಯುದ್ಧಕ್ಕೆ ಕರೆದರೆ ಮಹಾಸ್ವಾಭಿಮಾನಿ ವಾಲಿ ಅವನ ಜೊತೆ ಯುದ್ಧಕ್ಕೆ ಹೋಗ್ತಂತ. ಅವನು ಅಣ್ಣ ತಮ್ಮ ಇಬ್ಬರು ಒಟ್ಟಿಗೆ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧಕ್ಕೆ ಹೋದರೆ ನಾವಿಬ್ಬರು ಯುದ್ಧಕ್ಕೆ ಹೋದಾಗ ಒಂದು ಗುಹೆಯೊಳಗೆ ಅಸುರ ನುಗ್ಗುತ್ತಾನೆ. ಯಾಕೆಂದರೆ ಇವನ ಎದುರುಗಡೆಯಲ್ಲಿ ಹೋರಾಡಲಾಗದೇ ಇರತಕ್ಕಂತಹ ಒಂದು ಪರಿಸ್ಥಿತಿ ಇದ್ದಿದ್ದರಿಂದ ಗುಹೆಯಲ್ಲಿ ನುಗ್ಗುತ್ತಾನೆ. ನುಗ್ಗಿದಾಗ ವಾಲಿ ಹೇಳಿರ್ತಾನೆ, ಅಪ್ಪ ನೀನು ಇಲ್ಲೇ ನಿಂತ್ಕೋ ಬಾಗಿಲಲ್ಲಿ, ಅವನೇನಾರು ಆ ಕಡೆಯಿಂದ ಬಂದರೆ ಅಂತ ಹೇಳಿ ಹೋದವನು 1 ತಿಂಗಳಾದರೂ ಬರೋದಿಲ್ಲ. ಒಂದಷ್ಟು ದಿವಸಗಳಾದ ಮೇಲೆ ರಕ್ತ ಮತ್ತು ಕೋಡಿ ಹರಿದಂಗೆ ಆ ಗುಹೆಯ ಬಾಗಿಲಿಂದ ಬರ್ತದೆ. ಆಗ ಇಷ್ಟಾದರೂ ವಾಲಿ ಹೊರಗೆ ಬರದೇ ಇದ್ದದನ್ನು ನೋಡಿ ಆ ಅಸುರ ಅಣ್ಣನನ್ನು ಕೊಂದುಬಿಟ್ಟಿದ್ದಾನೆ ಅಂತ ತಿಳ್ಕೊಂಡು
ಆ ಗುಹೆಯ ಬಾಗಿಲಿಗೆ ಒಂದು ದೊಡ್ಡ ಬಂಡೆಕಲ್ಲನ್ನು ಅಡ್ಡ ಇಟ್ಟುಬಿಟ್ಟು ತಾನು ಮನೆಗೆ ಬರ್ತಾನೆ. ಊರಿನವರೆಲ್ಲ ಸೇರಿಕೊಂಡು ಮಂತ್ರಿಗಳೆಲ್ಲ ರಾಜ್ಯ ಅದೇ ರಾಜನಿಲ್ಲದೆ ಇರಬಾರ್ದು ಅಂತ ಹೇಳಿ ಇವನಿಗೆ ರಾಜ್ಯಾಭಿಷೇಕ ಮಾಡ್ತಾರೆ. ಅದಾಗಿ ವರ್ಷವಾದ ಮೇಲೆ ವಾಲಿ ಹೊರಗೆ ಬಂದು ತಮ್ಮನನ್ನು ಹೀನಾಮಾನ ಹೊಡೆದು ದೇಶಭ್ರಷ್ಟನನ್ನಾಗಿ ಮಾಡಿ ಅವನನ್ನು ಹೊರಗೆ ಕಳಿಸಿರ್ತಾನೆ. ಆದರೆ ಅವನು ಈ ಋಷ್ಯಮೂಕ ಪರ್ವತದಲ್ಲಿ ಮಾತ್ರ ವಾಲಿಗೆ ಎಂಟ್ರಿ ಇರೋದಿಲ್ಲ. ವಾಲಿ ಯಾಕೆ ಋಷ್ಯಮೂಕ ಪರ್ವತಕ್ಕೆ ಬರೋದಕ್ಕಾಗೋದಿಲ್ಲ ಅಂದರೆ, ದುಂದುಬಿ ಅಂತ ಹೇಳಿ ಒಬ್ಬ ರಾಕ್ಷಸ ಇದ್ದ. ಅವನು ಒಂದು ಕೋಣದ ಆಕೃತಿಯನ್ನು ಪಡೆದು ಮೊದಲು ಬಂದು ಸಮುದ್ರವನ್ನು ಯುದ್ಧಕ್ಕೆ ಕರೀತಾನಂತೆ. ನಾನು ನಿನ್ನ ಜೊತೆಯಲ್ಲಿ ಯುದ್ಧ ಮಾಡಬೇಕು, ಬಾ ಇಲ್ಲಿ ಅಂತ ಹೇಳಿ ಅವನು ಸಮುದ್ರ ದೇವತೆ ನಿನ್ನ ಜೊತೆಯಲ್ಲಿ ಯುದ್ಧ ಮಾಡೋ ನನಗೆ ಶಕ್ತಿ ನನಗಿಲ್ಲಪ್ಪ, ನೀನು ಪರ್ವತರಾಜನ ಹತ್ರ ಹೋಗು ಅಂತ. ಪರ್ವತರಾಜನ ಹತ್ರ ಹೋಗ್ತಾನೆ. ಪರ್ವತರಾಜನ ಹತ್ರ ಯುದ್ಧ ಮಾಡೋದಕ್ಕೆ ಪರ್ವತರಾಜ ಕೂಡ ಹೇಳ್ತಾನೆ, ಅಪ್ಪ ನಾನು ಸದಾ ಋಷಿಮುನಿಗಳು ಇರತಕ್ಕಂತಹದ್ದು, ನನ್ನ ಸಾಧು ಸ್ವಭಾವ, ನಂದು ಯುದ್ಧ ಮಾಡತಕ್ಕಂಥ ಸ್ವಭಾವವಲ್ಲ. ನಿನ್ನ ತೇಜಸ್ಸಿಗೆ ಸರಿಯಾದವನು, ನಿನ್ನ ಜೊತೆಯಲ್ಲಿ ಯುದ್ಧ ಮಾಡೋ ಶಕ್ತಿ ಇರೋವನು ಒಬ್ಬನೇ ಒಬ್ಬ ಇದ್ದಾನೆ, ವಾಲಿ, ಅವನ ಹತ್ರ ಹೋಗು ಅಂತ ಹೇಳಿ ಕಳಿಸ್ತಾನಂತೆ. ವಾಲಿಯನ್ನು ಬಂದು ದುಂದುಬಿ ಕೆಣಕಿದಾಗ ದುಂದುಬಿಯ ಬಾಲವನ್ನು ಹಿಡ್ಕೊಂಡು ತಿರುಗಿಸಿ ಜೋರಾಗಿ ಎಸ್ತು ಬಿಡ್ತಾನೆ. ಆ ರಕ್ತ ಹೋಗಿ ಋಷ್ಯಮೂಕ ಪರ್ವತದಲ್ಲಿ ಬೀಳ್ತದಂತೆ. ಅಲ್ಲಿ ಮತಂಗ ಋಷಿಗಳು ಅವನಿಗೆ ಶಾಪವನ್ನು ಕೊಡ್ತಾರೆ, ಈ ಪರ್ವತದ ಸುತ್ತಮುತ್ತ ನೀನು ಬಂದರೆ ನಿನ್ನ ಪ್ರಾಣ ಹೋಗ್ತದೆ ಅಂತ ಹೇಳಿ. ಹಾಗಾಗಿ ವಾಲಿ ಬರದೇ ಇರತಕ್ಕಂಥ ಜಾಗದಲ್ಲಿ ಋಷ್ಯಮೂಕ ಪರ್ವತದಲ್ಲಿ ಇವರಿಬ್ಬರು, ಹನುಮಂತ, ನಳನೀಳರು, ಜಾಂಬುವಂತ ಮತ್ತು ಸುಗ್ರೀವ, ಇವರಿಷ್ಟು ಜನ ಅಲ್ಲಿ ವಾಸವಾಗಿರ್ತೀವಿ. ನನ್ನನ್ನು ನಮ್ಮಣ್ಣ ದೇಶಭ್ರಷ್ಟನನ್ನಾಗಿ ಮಾಡಿದ್ದಾನೆ, ನೀನು ನನ್ನನ್ನು ರಕ್ಷಿಸಬೇಕು, ಕಾಪಾಡಬೇಕು, ನನ್ನ ಹೆಂಡತಿಯನ್ನು ನನಗೆ ಕೊಡಿಸಿಕೊಡಬೇಕು, ನಾನು ನನ್ನ ಹೆಂಡತಿಯನ್ನು ಕಳ್ಕೊಂಡು ಬಹಳ ದುಃಖಿತನಾಗಿದ್ದೇನೆ ಅಂತ ಸುಗ್ರೀವ ರಾಮನಲ್ಲಿ ಬೇಡ್ಕೊಳ್ತಾನೆ. ಆವಾಗ ಖಂಡಿತವಾಗಿಯೂ ನಾನು ನಿನಗೆ ನಿನ್ನ ಹೆಂಡತಿಯನ್ನು ಕೊಡಿಸ್ತೇನೆ ಅಂತ ಹೇಳಿ ರಾಮ ಅವನಿಗೆ ಆಶ್ವಾಸನೆಯನ್ನು ಕೊಡ್ತಾನೆ. ಇಷ್ಟು ಆಶ್ವಾಸನೆಯನ್ನು ಕೊಟ್ಟರೂ ಕೂಡ ಸುಗ್ರೀವನ ಮನಸ್ಸಿನಲ್ಲಿ ಕೆಲವು ಅನುಮಾನಗಳು. ಏನಪ್ಪ ಅಂದರೆ, ನಮ್ಮ ಅಣ್ಣನನ್ನು, ವಾಲಿಯನ್ನು ರಾಮ ಸಂಹಾರ ಮಾಡಬಲ್ಲನೆ, ಮಹಾಪರಾಕ್ರಮಿ ಹೌದು, ಅದು ಗೊತ್ತಾಯಿತು. ಆದರೂ ಕೂಡ ಯಾವ ರೀತಿ ಅವನನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅಲ್ಲಿ 7 ತಾಲೆ ಮರಗಳಿರ್ತವೆ. ಈ ಎಲ್ಲವನ್ನೂ ನಮ್ಮಣ್ಣ ಒಂದೇ ಬಾಣದಲ್ಲಿ ಭೇದಿಸ್ತಾ ಇದ್ದ, ನೀವೊಂದು ಸತಿ ಭೇದಿಸಿ ನೋಡೋಣ, ನನ್ನ ಮನಸ್ಸಿಗೆ ಸಮಾಧಾನ ಆಗ್ತದೆ ಅಂತಾನಂತೆ. ಆವಾಗ ಅವನು 7 ಮರಗಳನ್ನು ಒಂದೇ ಬಾಣದಲ್ಲಿ ಭೇದಿಸಿದ್ದ. ರಾಮ ಬಿಟ್ಟ ಒಂದು ಬಾಣದಲ್ಲಿ ಆ 7 ಮರವನ್ನು ಭೇದಿಸಿ 7 ಲೋಕವನ್ನು ಸುತ್ತಿ ಮತ್ತು ಬತ್ತಳಿಕೆಯಲ್ಲಿ ಬಂದು ಬಾಣ ಸೇರಿಕೊಳ್ತದಂತೆ. ಮತ್ತು ಆ ದುಂದುಬಿಯ ಆ ಅಸ್ಥಿಪಂಜರ ಇಲ್ಲಿ ಬಿದ್ದಿದೆ, ಅವನು ಒದ್ದಾಗ 3 ಯೋಜನ ಮುಂದೆ ಹೋಗಿತ್ತು, ನೀನೊಂದು ಸತಿ ಒದೀರಿ ನೋಡೋಣ ಅಂತಾನಂತೆ. ಆ ದುಂದುಬಿಯ ಅಸ್ಥಿಪಂಜರವನ್ನು ರಾಮ ಒದ್ದರೆ ಕಣ್ಣಿಗೆ ಎಟಕಲಾರದಷ್ಟು ದೂರ ಹೊರಟು ಹೋಗಿ ಬಿದ್ದುಬಿಡ್ತು. ಆವಾಗ ಅವನಿಗೆ ಸಂಪೂರ್ಣವಾಗಿ ರಾಮ ನನ್ನನ್ನು ರಕ್ಷಿಸ್ತಾನೆ, ನನ್ನ ಹೆಂಡತಿ ಮತ್ತು ರಾಜ್ಯವನ್ನು ಕೊಡಿಸ್ತಾನೆ, ವಾಲಿಯಿಂದ ನಮಗೆ ಜಯ ಸಿಗ್ತದೆ ಅನ್ನೋ ಒಂದು ಧೈರ್ಯ ಅವನಿಗೆ ಬರ್ತದೆ. ಮತ್ತು ಅಷ್ಟಾದರೂ ಕೂಡ ಅಗ್ನಿಯನ್ನು ಮುಂದೆ ಮಾಡಿಕೊಂಡು ಅಗ್ನಿ ಸಾಕ್ಷಿಯಾಗಿ ತಮ್ಮ ಸ್ನೇಹವನ್ನು ಒಬ್ಬರಿಗೊಬ್ಬರು ಹೇಳಿಕೊಳ್ತಾರೆ. ಇವತ್ತಿಗೆ ಇಂದಿನ ಸಂಚಿಕೆಯನ್ನು ಮುಗಿಸೋಣ. ಮುಂದೆ ಕಿಷ್ಕಿಂಧ ಕಾಂಡದಲ್ಲಿ ವಾಲಿ ನಿಗ್ರಹಣ ಮತ್ತು ಸುಂದರಕಾಂಡದ ಭಾಗವನ್ನು ನೋಡೋಣ. ಜೈ ಶ್ರೀರಾಮ್.